ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಬಂದು ನಂಬಿಕೆ. ತುಂಬಾ ದಿನಗಳ ನಂತರ ಬಂದಿದ್ದೇನೆ. ನನ್ನ ಚಾನೆಲ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಕತೆ ಬಂದು ನಂಬಿಕೆ. ಒಂದು ಮಂಚಾಲೆ ಎಂಬ ಗ್ರಾಮದಲ್ಲಿ ಒಬ್ಬ ಬಡವ ಕಟ್ಟಿಗೆ ಕಡ್ದು ಮಾರೋನಿರ್ತಾನೆ. ಅವನು ಡೈಲಿ ಹೋಗೋ ದಾರಿಯಲ್ಲಿ ಒಬ್ಬರು ಪ್ರವಚನ ಮಾಡುತ್ತಿರ್ತಾರೆ. ಅವನು ಬಂದು ಡೈಲಿ 10 ನಿಮಿಷ ನಿಂತ್ಕೊಂಡು, ಅವನಿಗೆ ಟೈಮ್ ಸಿಕ್ಕಿದಾಗೆಲ್ಲ ನಿಂತ್ಕೊಂಡು ಪ್ರವಚನ ಕೇಳ್ತಾ ಇರ್ತಾನೆ. ಸೊ ಕೇಳ್ಬಿಟ್ಟು ಒಂದು 5-10 ನಿಮಿಷ ಮತ್ತೆ ಹೋಗಿ ತನ್ನ ಕೆಲಸ ಮಾಡಿಕೊಂಡು ಹೋಗ್ತಾನೆ. ಹಾಗೆ ಪ್ರತಿದಿನಾನು 2 ದಿನ, 3ನೇ ದಿನ, 4ನೇ ದಿನ, 5 ದಿನ, ಹೀಗೆ ಪ್ರತಿದಿನಾನು ಒಂದು 5-10 ನಿಮಿಷ ನಿಂತು ಕೇಳ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಪ್ರವಚನ ಮಾಡೋರು ಹೇಳ್ತಾ ಇರ್ತಾರೆ ಹೇಗೆ ತುಂಬಾ ಸಂಪಾದನೆ ಮಾಡ್ಬೋದು, ಹಾಗೆ ಸಿಗುತ್ತೆ ಅಂತೆಲ್ಲ. ಸೊ ಇವನು ಯೋಚನೆ ಮಾಡ್ತಾನೆ, ನಾನು ಬೆಳಗ್ಗೆ ಹೋದ್ರೆ ಕಷ್ಟಪಟ್ಟು ಕಟ್ಗೆ ಕಡ್ದು ಮಾರಿ ಎಲ್ಲ ಸಂಪಾದನೆ, ನಾನು ಒಂದಿನ ಹೋಗಿ ಪ್ರವಚನ ಕೇಳೇ ಬಿಡೋಣ ಅಂತ ಹೇಳ್ಬಿಟ್ಟು ನಿರ್ಧಾರ ತಗೊಳ್ತಾನೆ. ಸರಿ, ಒಂದಿನ ಹೋಗಿ ಪ್ರವಚನ ಕೇಳಲು ಕೂತ್ಕೊಳ್ತಾನೆ. ಪ್ರವಚನ ಕೇಳಾದ್ಮೇಲೆ, ಗುರುಗಳೇ, ನನ್ಗೂ ತುಂಬಾ ದುಡ್ಡು ಬೇಕು, ನಂದು ಏನು ಪ್ರತಿದಿನ ಇದೇ ಆಗೋಯ್ತು, ಹೋಗೋದು ಕಟ್ಗೆ ಹೊಡಿಯೋದು ಬರೋದು, ಬೆಳಗ್ಗೆ ಆಯ್ತು ಹೋಗೋದು ಬರೋದು, ಬೆಳಗ್ಗೆ ಆಯ್ತು ಹೋಗೋದು ಬರೋದು, ಇದೇ ಆಗೋಯ್ತು ಗುರುಗಳೇ, ಏನಾದ್ರೂ ಇದಕ್ಕೆ ಹೇಳಿ ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾನೆ. ಆವಾಗ ಗುರುಗಳು ಹೇಳ್ತಾರೆ, ನಿಮ್ಮ ಮನೆ ಹತ್ರ ಯಾರಾದ್ರೂ ಕುಂಬಾರರು ಇದ್ದಾರಾ ಎಂದು ಕೇಳ್ತಾನೆ. ಹೌದು ಗುರುಗಳೇ, ನನ್ನ ಮನೆ ಮುಂದೆನೇ ಇದ್ದಾರೆ. ಹಾಗಾದ್ರೆ ನೀನು ಒಂದು ಕೆಲಸ ಮಾಡು, ಪ್ರತಿದಿನ ಎದ್ದು ಆ ಕುಂಬಾರನು ನಾಮ ಹಾಕೊಂಡಿರ್ತಾನೆ ಅಲ್ವಾ, ಪ್ರತಿದಿನ ಆ ನಾಮನ ನೀನ್ ನೋಡ್ಬೇಕು ಅಂತ ಹೇಳ್ತಾನೆ. ಓ, ಇದೇನ್ ಮಹಾ ಕಷ್ಟ, ಇದು ಆರಾಮಾಗಿ ಮಾಡ್ಬೋದಲ್ಲ, ಇದು ಏನು ದುಡ್ಡು ಸಂಪಾದನೆ ಮಾಡೋದಕ್ಕೆ ಕಷ್ಟ ಏನಿಲ್ವಲ್ಲ, ಮಾಡ್ತೀನಿ ಗುರುಗಳೇ ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಪ್ರತಿದಿನ ಎದ್ದು ಮುಂದೆ ಬಾಗಿಲು ತೆಗೆದು ಕುಂಬಾರನ ನೋಡ್ತಾನೆ. ಓ, ನಾಮ ನೋಡಿದೆ, ಓ 1 ದಿನ ಆಯ್ತು, 2 ದಿನ ಆಯ್ತು, 6 ತಿಂಗಳಾಯ್ತು, 1 ವರ್ಷ ಆಯ್ತು, 2 ವರ್ಷ ಆಯ್ತು, 5 ವರ್ಷ ಆಯ್ತು, 10 ವರ್ಷ ಆಯ್ತು, ಹೀಗೆ ನಡೀತಾನೆ ಇರುತ್ತೆ. ಸೊ ಒಂದಿನ ಎದ್ದೇಳ್ತಾನೆ, ಹೋಗಿ ಬಾಗಿಲು ತೆಗೆದು ನೋಡ್ತಾನೆ, ಕುಂಬಾರ ಕಾಣಿಸೋದಿಲ್ಲ. ಸೊ ಅವನಿಗೆ ಗಾಬರಿ ಆಗುತ್ತೆ, ಎಲ್ಲೋದ ಎಲ್ಲ ಕಡೆನೂ ಕೇಳ್ತಾನೆ, ಎಲ್ಲೋದ ಅಂತ ಹೇಳ್ಬಿಟ್ಟು. ಆಗ ಯಾರೋ ಒಬ್ರು ಹೇಳ್ತಾರೆ, ಅಲ್ಲಿ ಕಾಡಿನ ಒಳಗಡೆ ಹೋಗಿ ಇದ್ದಾರೆ. ಸೊ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಮಣ್ಣು ಕೆತ್ತುತ್ತಾ ಇರ್ಬೇಕಾದ್ರೆ ನೋಡ್ಬಿಟ್ಟು ಇವರು ವೇಟ್ ಮಾಡ್ತಾ ಇರ್ತಾನೆ. ಅವನು ತಿರುಗಿ ನೋಡಿದ್ರೆ ಅವನ ನಾಮನ ನೋಡ್ಬೋದು ಅಂತ ಹೇಳ್ಬಿಟ್ಟು. ಆದರೆ ಕುಂಬಾರನಿಗೆ ಗೊತ್ತಿರೋದಿಲ್ಲ, ಅವನ ಪಾಡ್ಗೆ ಅವನು ಮಣ್ಣ ತೆಗಿತಾ ಇರ್ತಾನೆ. ಅಲ್ಲಿ ಅವನಿಗೇನು ಅಂದ್ರೆ ಯಾರಾದ್ರೂ ನೋಡ್ಬಿಡ್ತಾರಾ ಅಂತ ಕೆತ್ತಾ ಇರ್ತಾನೆ. ಸೊ ಅಲ್ಲಿ ಮಣ್ಣು ಕೆತ್ತುತ್ತಾ ಇರ್ಬೇಕಾದ್ರೆ ಒಂದು ಕಡೆ ಒಂದು ಟಣ್ ಅಂತ ಸೌಂಡ್ ಬರುತ್ತೆ. ಓ, ಏನಪ್ಪಾ ಇದು ಅಂತ ಹೇಳಿದ್ರೆ, ಅವನ ಜೊತೆ ಇನ್ನೊಬ್ಬನು ಹೋಗಿರ್ತಾನೆ, ಮಗನು. ಆವಾಗ ಅವನು ಹೇಳ್ತಾನೆ, ಮಗ ನೋಡು ಬಾ ಇಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಮಗ ನೋಡ್ತಾನೆ, ಒಂದು ಚಿನ್ನದ ಕಾಸುಗಳು ತುಂಬಿರುವಂತ ಒಂದು ಬಿಂದಿಗೆ ಸಿಗುತ್ತೆ. ಸೊ ಹಾಗೆ ಕೆತ್ತುತ್ತಾ ಇರ್ಬೇಕಾದ್ರೆ 3 ಬಿಂದಿಗೆ ಆತರ ಸಿಗುತ್ತೆ. ಸೊ 3 ಬಿಂದಿಗೆ ಯಾರಾದ್ರೂ ಸುತ್ತಲೂ ನೋಡು, ಯಾರಿಗಾದ್ರೂ ನೋಡ್ತಾ ಇದ್ದಾರಾ, ಯಾರಿಗಾದ್ರೂ ಗೊತ್ತಾಯ್ತಾ ಏನು ಅಂತ ಹೇಳ್ಬಿಟ್ಟು. ಸೊ ಮಗ ಎಲ್ಲ ನೋಡ್ತಾನೆ. ಆಮೇಲೆ ಇವನು ಹಿಂಗೆ ತಿರುಗಿ ನೋಡಿದಾಗ ಇಲ್ಲಿ ಮರದಿಂದ ಹೊತ್ಕೊಂಡಿರ್ತಾನೆ ಅಲ್ವಾ ಕಟ್ಟಿಗೆ ಮರವನು, ಅವ್ನು ನೋಡ್ತಾನೆ. ಅವನಿಗೆ ನಾಮ ಕಾಣಿಸ್ಬಿಡುತ್ತೆ. ಸೊ ನಾಮ ಕಾಣಿಸಿದ ತಕ್ಷಣ ಇವನು ಹೇಳ್ತಾನೆ, ಓ, ನಾನು ನೋಡ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಅವನ್ಗೆ ಕುಂಬಾರನ್ಗೆ ಭಯ ಆಗೋಗುತ್ತೆ. ಓ, ಇವ್ನು ನೋಡ್ಬಿಟ್ನಲ್ಲ, ಇನ್ನೆಲ್ಲಾರ್ಗು ಹೇಳ್ಬಿಟ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅವನ್ನ ಕರೆದ್ಬಿಟ್ಟು, ಬಾ ಇಲ್ಲಿ, ನೀನ್ ನೋಡ್ದೆ ಅಲ್ವಾ, ನೀನು ತಗೋ, ಇದ್ರಲ್ಲಿ ನಿನ್ಗರ್ಧ ನನ್ಗರ್ಧ ಅಂತ ಹೇಳ್ತಾನೆ. ಅವಾಗ ನನ್ಗೆ ಯಾಕೆ, ನನ್ಗಿದೆಲ್ಲ ಏನು ಬೇಡ ಅಂತ ಹೇಳ್ತಾರೆ. ಇಲ್ಲ ನೀನ್ ನೋಡಿದ್ಯಾ, ತಗೋ. ಇಲ್ಲ, ನನಗ್ ಬೇಡ, ನನಗ್ ಬೇಕಾಗಿರೋದು ನನ್ಗೆ ಪ್ರತಿದಿನ ಬೆಳಗ್ಗೆ ಎದ್ದು ನಮ್ಮ ಹಣೆಯಲ್ಲಿರುವ ನಾಮ ನೋಡು ಅಂತ ನನ್ಗೆ ಗುರುಗಳು ಹೇಳಿದ್ದಾರೆ, ಅಷ್ಟೇ ಸಾಕು. ಇಲ್ಲ ನೀನ್ ತಗೋಬೇಕು, ನೀನು ಈ ಅರ್ಧ ನೀನ್ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸ್ತಾನೆ. ಸೊ ಇದರಲ್ಲಿ ತಿಳ್ಕೊಳ್ಳೋ ಅಂತದ್ದು ಏನು ಅಂದ್ರೆ, ನಂಬಿಕೆ ಇದ್ರೆ ಎಲ್ಲಾನು ದೊರೆಯುತ್ತೆ. ಅವ್ನು ನಂಬಿ ಹೋಗಿ ಮಾಡಿರೋದ್ರಿಂದ ನೋಡಿ ಅವ್ರಿಗೆ ಹಣ ಸಿಕ್ತು. ಹಾಗಾಗಿ ನಂಬಿಕೆ ಇಟ್ಟು ಯಾವುದೇ ಒಂದು ಕೆಲಸ ಮಾಡಿದ್ರು ಸಕ್ಸಸ್ ಆಗೇ ಆಗುತ್ತೆ. ಯಾವುದೇ ಒಂದು ಕೆಲಸ ಮಾಡಿದ್ರು ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆ ಇಟ್ಕೊಂಡು ಮಾಡಿದ್ರೆ ಖಂಡಿತ ಅದರಲ್ಲಿ ಉತ್ತೀರ್ಣರಾಗ್ತಾರೆ, ಸಕ್ಸಸ್ ಆಗೇ ಆಗುತ್ತೆ. ಏನ್ ಬೇಕು ಅಂತ ನಂಬಿಕೆಯಿಂದ ಮಾಡ್ತೀವಿ, ಅದು ಸಿಕ್ಕೇ ಸಿಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.